ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಲೇಡೀಸ್ ವಾಚ್ಗಳನ್ನು ತೋರಿಸ್ತಾ ಇದ್ದೀನಿ. 18 ಕ್ಯಾರೆಟ್ ಗೋಲ್ಡಲ್ಲಿ ಮಾಡಿರುವಂಥ ಲೇಡೀಸ್ ವಾಚ್ಗಳು ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿದ್ದಾವೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಬನ್ನಿ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವಿಲ್ಲಿ ನೋಡ್ತಿರುವಂಥದ್ದು ರೋಸ್ ಗೋಲ್ಡಿಂದ ಮಾಡಿರುವಂಥ ಒಂದು ವಾಚು. ರೋಸ್ ಗೋಲ್ಡ್ ಆ್ಯಂಡ್ ಸ್ಟೋನಿಂದ ಅಂದರೆ ವೈಟ್ ಸ್ಟೋನಿನ ಕಾಂಬಿನೇಷನಲ್ಲಿ ಬಂದಿರುವಂಥ ವಾಚ್ ತುಂಬಾ ಚೆನ್ನಾಗಿದೆ. ವೆಯ್ಟ್ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಾ. ಕೇವಲ 11 ಗ್ರಾಮ್ 958 ಮಿಲಿಯಲ್ಲಿ ಆಗಿರುವಂಥ ಒಂದು ವಾಚು. ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ಗೋಲ್ಡಲ್ಲಿ ವಾಚ್ ಮಾಡಬೇಕಾದ್ರೆ ಹೆವಿ ವೆಯ್ಟ್ ಬೇಕು, ಅಂದರೆ ಜಾಸ್ತಿ ಗ್ರಾಮ್ಸ್ ಗೋಲ್ಡ್ ಬೇಕು ಅಂತ. ಬಟ್ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕೇವಲ 11 ಗ್ರಾಮ್ 958 ಅಂದರೆ ಆಲ್ಮೋಸ್ಟ್ 12 ಗ್ರಾಮಲ್ಲಿ ಆಗಿರುವಂಥ ಲೈಟ್ ವೆಯ್ಟ್ ವಾಚ್ ಇದು. ತುಂಬಾ ಕ್ಯೂಟಾಗಿ ಕಾಣುತ್ತೆ. ನೀವು ಬ್ರೆಸ್ಲೆಟ್ ಬದಲಿಗೆ ವಾಚ್ಗಳನ್ನು ಹಾಕೊಬೋದು. ಹಾಗೆ ಇವತ್ತು ನಾನು ತೋರಿಸುವಂಥ ಎಲ್ಲ ವಾಚ್ಗಳು ಕೂಡ ಕನಕ್ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂಥವುಗಳು. ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ. ತೋರಿಸಿರುವಂಥ ಯಾವುದಾದ್ರೂ ವಾಚು ನಿಮಗೆ ಇಷ್ಟ ಆದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟನ್ನು ಕಳಿಸಿ ಮಾಡಿಸ್ಕೊಬೋದು. ಹಾಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಒಂದ್ಸಲ ಸ್ಕ್ರೀನ್ಶಾಟ್ ಕಳಿಸಿ ಸುಮ್ಮನೆ ಇದ್ಬಿಡಿ. ಅವರು ಫ್ರೀ ಆದಾಗ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಅಥವಾ ವಾಟ್ಸಪ್ ಥ್ರೂ ರಿಪ್ಲೈಯನ್ನು ಕೊಡ್ತಾರೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂಥ ವಾಚು. ಇದು ಕೂಡ ಅಷ್ಟೇ ರಿಯಲ್ ಗೋಲ್ಡ್ಗೆ ರೋಸ್ ಗೋಲ್ಡ್ ಆ್ಯಂಡ್ ಸ್ಟೋನ್ ಕಾಂಬಿನೇಷನಲ್ಲಿ ಬಂದಿರುವಂಥ ವಾಚು. ತುಂಬಾ ಕ್ಯೂಟಾಗಿದೆ ಅಲ್ವಾ? ಇದು ಕೇಸ್ ನೋಡಿ, ಕೇಸ್ ಸ್ವಲ್ಪ ದೊಡ್ಡದಾಗಿದೆ, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಇದರ ವೆಯ್ಟ್ ನೀವು ನೋಡ್ತಾನೆ ಇರ್ಬೋದು, ಕೇವಲ 12 ಗ್ರಾಮ್ 34 ಮಿಲಿಯಲ್ಲಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ವಾಚು. ಇಷ್ಟ ಇದ್ದವರು ನೀವು ಮಾಡಿಸ್ಕೊಬೋದು. ಬ್ರೆಸ್ಲೆಟ್ ಎಲ್ಲ ಮಾಡಿಸ್ಕೊಳ್ಳೋ ಬದಲು ಈ ಥರ ವಾಚ್ಗಳನ್ನು ಮಾಡಿಸ್ಕೊಬೋದು. ನೆಕ್ಸ್ಟ್ ಇದು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂಥ ವಾಚು. ಇದರ ವೆಯ್ಟ್ ಬಂದು 15 ಗ್ರಾಮ್ 422 ಮಿಲಿಯಲ್ಲಿ ಆಗಿರುವಂಥದ್ದು. ಸಪೋಸ್ ನಿಮಗೇನಾದರೂ ಡಿಸೈನ್ಸ್ ಡಿಫ್ರೆಂಟಾಗಿ ಬೇಕು ಅಂದರೆ ನೀವು ಹೇಳಿ ಕೂಡ ಕಸ್ಟಮೈಸನ್ನು ಮಾಡಿಸ್ಕೊಬೋದು. ನೆಕ್ಸ್ಟ್ ನೀವಿಲ್ಲಿ ನೋಡ್ತಿರುವಂಥದ್ದು ಇದು ಅಂತೂ ತುಂಬಾ ಚೆನ್ನಾಗಿದೆ. ಸೇಮ್ ಟು ಸೇಮ್ ಬ್ರೆಸ್ಲೆಟ್ ಡಿಸೈನಲ್ಲಿ ಬಂದಿರುವಂಥ ಒಂದು ವಾಚು. ಇದರ ವೆಯ್ಟು 13 ಗ್ರಾಮ್ 212 ಮಿಲಿ. ನಿಮಗೆ ಡಿಸೈನ್ ಇಷ್ಟ ಆಗಿ ಇದರ ಕೇಸ್ ಇಷ್ಟ ಆಗಿಲ್ಲ ಅಂದರೆ ನೀವು ಅದನ್ನು ಕೂಡ ಬೇರೆ ಡಿಸೈನಲ್ಲಿ ಕಸ್ಟಮೈಸನ್ನು ಮಾಡಿಸ್ಕೊಬೋದು. ನೆಕ್ಸ್ಟ್ ನೀವಿಲ್ಲಿ ನೋಡ್ತಿರುವಂಥದ್ದಂತೂ ತುಂಬಾ ಪ್ರಿಟಿಯಾಗಿರುವಂಥ ಇನ್ನೊಂದು ವಾಚು. ಇದರ ವೆಯ್ಟ್ 13 ಗ್ರಾಮ್ 716 ಮಿಲಿಯಲ್ಲಿ ಆಗಿರುವಂಥದ್ದು. ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ಇದರ ಗ್ರಾಸ್ ವೆಯ್ಟ್ ಬಂದು 30 ಗ್ರಾಮ್ 488 ಮಿಲಿ. ಹಾಗೆ ಗೋಲ್ಡಿನ ವೆಯ್ಟ್ ಬಂದು 13 ಗ್ರಾಮ್. ನೆಕ್ಸ್ಟ್ ನೀವಿಲ್ಲಿ ನೋಡ್ತಿರುವಂಥದ್ದು ಇದು ಅಷ್ಟೇ ತುಂಬ ಚೆನ್ನಾಗಿದೆ. ರೋಸ್ ಗೋಲ್ಡ್ ಆ್ಯಂಡ್ ವೈಟ್ ಸ್ಟೋನ್ ಕಾಂಬಿನೇಷನಲ್ಲಿ ಬಂದಿರುವಂಥದ್ದು. ವೆಯ್ಟ್ ಬಂದು 14 ಗ್ರಾಮ್ 59 ಮಿಲಿ ಇರುವಂಥದ್ದು. ನೆಕ್ಸ್ಟ್ ನೀವಿಲ್ಲಿ ನೋಡ್ತಿರುವಂಥದ್ದು ಇದು ಅಷ್ಟೇ ರೋಸ್ ಗೋಲ್ಡ್ ಆ್ಯಂಡ್ ಸ್ಟೋನ್ ಕಾಂಬಿನೇಷನಲ್ಲಿ ಬಂದಿರುವಂಥ ವಾಚು. ಇದರ ಗ್ರಾಸ್ ವೆಯ್ಟ್ ಬಂದು 38 ಗ್ರಾಮ್ 376. ಹಾಗೆ ನೆಟ್ ವೆಯ್ಟ್ ಬಂದು 14 ಗ್ರಾಮ್ ಸಮಥಿಂಗ್ ಇದೆ. ಅಂದರೆ 14 ಗ್ರಾಮ್ ಮಾತ್ರ ಇದರಲ್ಲಿ ಗೋಲ್ಡ್ ಇರುತ್ತೆ. ನೆಕ್ಸ್ಟ್ ಇದು ಅಷ್ಟೇ ತುಂಬಾ ಕ್ಯೂಟಾಗಿರುವಂಥದ್ದು ಪ್ಯೂರ್ ರೋಸ್ ಗೋಲ್ಡ್ ಆ್ಯಂಡ್ ಸ್ಟೋನ್ ಕಾಂಬಿನೇಷನಲ್ಲಿ ಬಂದಿರುವಂಥದ್ದು. ಗ್ರಾಸ್ ವೆಯ್ಟ್ ಬಂದು 27 ಗ್ರಾಮ್ 180 ಮಿಲಿ. ಅಂದರೆ ಇದು ಪೂರ್ತಿ ವಾಚಿನ ಒಂದು ವೆಯ್ಟು. ನೆಕ್ಸ್ಟ್ ಅದರಲ್ಲಿ ಗೋಲ್ಡ್ ಇರುವಂಥದ್ದು ಕೇವಲ 11 ಗ್ರಾಮ್ 716 ಮಿಲಿ. ಎಲ್ಲ ವಾಚ್ಗಳಲ್ಲೂ ಅಷ್ಟೇ ಗ್ರಾಸ್ ವೆಯ್ಟ್ ಬೇರೆ ಇರುತ್ತೆ. ಹಾಗೆ ನೆಟ್ ವೆಯ್ಟ್ ಅನ್ನುವಂಥದ್ದು ಅಂದರೆ ನೆಟ್ ವೆಯ್ಟ್ ಅಂತ ಕೇವಲ ಅದು ಗೋಲ್ಡಿನ ಒಂದು ವೆಯ್ಟ್ ಆಗಿರುತ್ತೆ. ಗ್ರಾಸ್ ವೆಯ್ಟ್ ಅಂತ ಹೇಳಿದರೆ ಆ ಕೇಸು ಅಥವಾ ಅದರ ಒಳಗಡೆ ಮೆಷಿನರಿ ಎಲ್ಲ ಬರುತ್ತಲ್ಲ, ಸೊ ಅದೆಲ್ಲ ಸೇರಿ ಗ್ರಾಸ್ ವೆಯ್ಟ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೊಂದು ಪುಟಾಣಿ ವಿಡಿಯೋ. ಸೊ ನಿಮಗೆ ಯಾವುದಾದ್ರೂ ವಾಚ್ ಡಿಸೈನ್ ಇಷ್ಟ ಆಯಿತು ಅಥವಾ ನೀವು ಕೂಡ ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ನೀವು ಮಾಡಿಸ್ಕೊಬೋದು. ಇಲ್ಲ ಅಂತ ಹೇಳಿದರೆ ನಿಮ್ಮ ಆಸ್ಪಾಸಲ್ಲಿರುವಂಥ ಜ್ಯುವೆಲ್ರಿ ಶಾಪಲ್ಲಿ ಕೂಡ ಕೊಟ್ಟು ನೀವು ಮಾಡಿಸ್ಕೊಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡಿ. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಡಿಸೈನ್ಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ನೆಕ್ಸ್ಟ್ ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಕಲೆಕ್ಷನ್ಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.